ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆಗಿರ್ತಕ್ಕಂಥ ಅಪಮಾನ ಮಾಡಿರೋರನ್ನ ಗಡೀಪಾರು ಮಾಡಬೇಕು. ನಾಗೇಂದ್ರ ಅಣ್ಣವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಭ್ರಷ್ಟರು ಇರ್ತಕ್ಕಂಥದ್ದು. ನೀವು ರಾಜೀನಾಮೆ ಕೇಳಕ್ ನಿಮ್ಗೆ ನೈತಿಕತೆ ಇಲ್ಲ. ನೋಟ್ ಎಣಿಸೋ ಮಿಷಿನ್ ಸಿಕ್ಕಿದ್ದು ಎಲ್ಲೇ? ಈಶ್ವರಪ್ಪನ ಮನೆಯಲ್ಲಿ. ಅಪರಾಧಿ ಅಂತ ಪ್ರೂವ್ ಆದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದು. ಬಿಜೆಪಿ ಅವರು ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರ ರಾಜೀನಾಮೆ ಕೇಳಲಿಕ್ಕೆ ನಾಲಾಯಕು. ಇವತ್ತು ನಿನ್ನೆ ಹೌಸಲ್ಲಿ ಮೊನ್ನೆ ಹರಿಪ್ರಸಾದ್ ಸಾಹೇಬ್ರು ಒಂದು ಹೇಳಿದ್ದಾರೆ, ಸುವರ್ಣ ಯಶ್ಪಾಲ್ ಒಂದು ಬ್ಯಾಂಕ್ ಅನ್ನ 180 ಕೋಟಿ ನುಂಗಿ ನೀರು ಕುಡಿದಿದ್ದಾರೆ. ಇವ್ರ ರಾಜೀನಾಮೆ ಯಾವಾಗ? ರಾಜೀನಾಮೆ ಕೇಳ್ತಕ್ಕಂಥ ನೈತಿಕತೆ ಬಿಜೆಪಿ ಅವ್ರಿಗೆ ಇಲ್ಲ ಅಂತ ಸೇನೆಯನ್ನ ನಡೆಯನ್ನ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಮಲೀಲಾ ಮೈದಾನದಲ್ಲಿ ಹೋಗಿ ಭಾಷಣ ಮಾಡಿದ್ದ ಸಲುವಾಗಿ ಅಲ್ಲಿನ ಶ್ರೀರಾಮ ಸೇನೆ ಕಾರ್ಯಕರ್ತರು, ಬಿಜೆಪಿ ಸಂಘಟನೆಯ ಪೋಷಿತ ಶ್ರೀರಾಮ ಸೇನೆ ಸಂಘಟನೆಯವರು ಗೋಮೂತ್ರ ಸಿಂಪಡಿಸಿ ಒಬ್ಬ ಅಸ್ಪೃಶ್ಯ ಬಂದು ಭಾಷಣ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಅಪಮಾನ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಖಂಡಿಸಿ ಇವತ್ತಿಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇನ್ನೆಷ್ಟು ವರ್ಷಗಳ ಕಾಲ ನಾವು ಈ ಅವಮಾನವನ್ನ ಅನುಭವಿಸಬೇಕು? ಇನ್ನೆಷ್ಟು ವರ್ಷಗಳ ಕಾಲ ನಾವು ಈ ಅಪಮಾನಗಳನ್ನು ಅನುಭವಿಸಬೇಕು? ನಾವು ಮನುಷ್ಯರೇ. ನಮ್ಮ ನೋವು ಇರ್ತಕ್ಕಂಥದ್ದು ಘಟನೆ ನಡೆದು ತಿಂಗಳ ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಯಾವುದೇ ನಾಯಕರು ಈ ಘಟನೆಯನ್ನ ಖಂಡನೆ ಮಾಡದೇ ಇರ್ತಕ್ಕಂಥದ್ದು. ಇವರೂ ಕೂಡ ಈ ಅಸ್ಪೃಶ್ಯತೆಯನ್ನ ಇನ್ನೂ ಜೀವಂತವಾಗಿರ್ತಕ್ಕಂಥ ಹುನ್ನಾರವನ್ನ ಅಡಗಿಟ್ಕೊಂಡಿದ್ದಾರೆ ಅಂತಕ್ಕದ್ದನ್ನ ನಾವು ಮನಗಂಡಿದ್ದೇವೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮೋದಿ ಅವರಿಗೆ ಮನವಿ ಕೊಡ್ತಾ ಇದ್ದೇವೆ, ದಯಮಾಡಿ ನೀವು ಯಾವ ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು. ನೀವು ದೇಶದಿಂದ ಅವರನ್ನ ಗಡೀಪಾರು ಮಾಡಲಿಲ್ಲ ಅಂದ್ರೆ ಬಿಜೆಪಿ ಕೂಡ ಅಸ್ಪೃಶ್ಯತೆಯನ್ನ ಪಾಲನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಮನಗಾಣ್ತೇವೆ. ಎರಡನೇ ವಿಚಾರವಾಗಿ ಇವತ್ತು ರಾಜ್ಯದಲ್ಲಿ ಶ್ರೀ ನರೇಂದ್ರ ಅಣ್ಣವರ ಮಂತ್ರಿಗಳಾಗಿರ್ತಕ್ಕಂಥ ನಾಗೇಂದ್ರ ಅಣ್ಣವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. 2024 ಜನವರಿ 6ನೇ ತಾರೀಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕ ಹೊಣೆ ಹೊತ್ತು ಭ್ರಷ್ಟಾಚಾರ ಆರೋಪ ಬಂದಿದ ತಕ್ಷಣನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಎಡಗೈಯಲ್ಲಿ ಬಿಸಾಕಿದ್ದಾರೆ. ಯಾರು ಬಲವಂತ ಮಾಡ್ದೇನೆ ಕೊಟ್ಟಿದ್ದು ರಾಜೀನಾಮೆ. ಆದರೆ ಘನ ಸರ್ಕಾರದಲ್ಲಿ SIT ತನಿಖೆ ಮಾಡಿದಾಗ ನಾಗೇಂದ್ರ ಆರೋಪಿಯೇ ಹೊರತು ಅಪರಾಧಿ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ಗಣ್ಯಕ್ಕೆ ತಗೋಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ SIT ಅವರು ಕ್ಲೀನ್ ಚಿಟ್ ಕೊಡ್ಬೋದು. ಅದೇ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮ ದೇವರ ಪ್ರಭು ಶ್ರೀರಾಮ ದೇವರ ಉಂಡಿಯನ್ನ ಕಳ್ಳತನ ಮಾಡಿರ್ತಕ್ಕಂಥವ್ರಿಗೆ ಅಲ್ಲಿರ್ತಕ್ಕಂಥ SIT ಕ್ಲೀನ್ ಚಿಟ್ ಕೊಟ್ಟರೆ ಆ SIT ಕರೆಕ್ಟ್ ಆಗಿರುತ್ತೆ. ಕರ್ನಾಟಕದಲ್ಲಿ SIT ಕ್ಲೀನ್ ಚಿಟ್ ಕೊಟ್ಟರೆ ಅದು ಭ್ರಷ್ಟಾಚಾರವಾಗಿರುತ್ತೆ. ಬಿಜೆಪಿಯ ದ್ವಂದ್ವ ನಿಲುವುಗಳನ್ನು ನಾವು ನೋಡಬೇಕಾಗುತ್ತೆ. ಸದಾ ಇವರು ಬಿಜೆಪಿಗರು ದಲಿತರನ್ನೇ ದ್ವೇಷ ಮಾಡ್ತಕ್ಕಂಥದ್ದು, ದಲಿತರ ವಿರುದ್ಧವಾಗಿ ಇವರು ಘೋಷಣೆ ಕೂಗ್ತಕ್ಕಂಥದ್ದು, ದಲಿತ ಮಂತ್ರಿಗಳ ವಿರುದ್ಧವಾಗಿ ಇವರು ಹೋರಾಟ, ಇತರ ಯಾರ ವಿರುದ್ಧನೂ ಕೂಡ ಹೋರಾಟ ಮಾಡ್ತಕ್ಕಂಥ ಧೀಮಂತಿಕೆ ಎದಗಾರಿಕೆ ನಿಮಗಿಲ್ಲ. ನೀವು ಕೂಡ ಯಾವ ವಿಜೇಂದ್ರ ಅವರು RTGS ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣ ಪಡೆದ್ರಲ್ಲ, ಅವ್ರನ್ನ ಯಾಕೆ ನೀವು ಉನ್ನತ ಸ್ಥಾನದಲ್ಲಿ ಕುಣಿಸಿದ್ದೀರಿ? ಶಶಿಕುಮಾರ್ ಜೊಲ್ಲೆ ಅವರು ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಆಗಿದ್ದಾಗ ಲೂಟಿ ಮಾಡಿದ್ರಲ್ಲ, ಅವ್ರನ್ನ ಹೆಂಗ್ ಇಟ್ಕೊಂಡಿದ್ರಿ? ಅಶ್ವಥ್ ನಾರಾಯಣ ಅವರು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ 500 ಕೋಟಿ ಲೂಟಿ ಮಾಡಿದ್ರಲ್ಲ, ನೀವೆಲ್ಲಿ ಇಟ್ಕೊಂಡಿದ್ದೀರಿ? ಇವತ್ತು ಗೂಗಲ್ ಅಲ್ಲಿ ಹೊಡೆದ್ರೆ ಬರುತ್ತೆ, ಹೌ ಮೆನಿ ಬ್ರಿಡ್ಜಸ್ ರೋಡ್ಸ್ ಕೊಲಾಪ್ಸ್ ದಿ ಇಂಡಿಯಾ ಅಂತ ಹೊಡೆದ್ರೆ 2024ರಿಂದ 25ಕ್ಕೆ 270 ಬ್ರಿಡ್ಜ್ಗಳು ಕೊಲಾಪ್ಸ್ ಆಗಿದ್ದಾವೆ. ಈ ಒಟ್ಟು ಅಂದಾಜು ಮೊತ್ತ ಎಷ್ಟು ಗೊತ್ತಾ? 1 ಲಕ್ಷ ಕೋಟಿ. 1 ಲಕ್ಷಕ್ಕೆ ಅದಕ್ಕೂ ಕೋಟಿ ಲೂಟಿ ಆಗಿರೋದು ನಿಮ್ ಕಣ್ಣುಗಳು ಕಾರದ ಪುಡಿ ಎರಚ್ಕೊಂಡಿದ್ದೀರಾ? ಯಾವ ಶ್ರೀರಾಮ ಪ್ರಭು ಒಂದು ಜೀವನವನ್ನ ಆಚೆ ತಂದಿರ್ತಕ್ಕಂಥ ವಾಲ್ಮೀಕಿ ಅವರಿಗೆ ಸದಾ ನೀವು ಧಿಕ್ಕಾರ ಆಗ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ನಾವು ನಿಮ್ಮ ನಡೆಯನ್ನ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಮನುವಾದಿಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದನ್ನು ನಾವು ಸಹಿಸುವ ಪ್ರಶ್ನೆನೇ ಇಲ್ಲ. ಖರ್ಗೆ ಅವ್ರಿಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ಕನಿಷ್ಠ ಪಕ್ಷ ವಿಷಾದವನ್ನು ವ್ಯಕ್ತಪಡಿಸದ ನೀವು ನಿಜವಾದ ದಲಿತ ವಿರೋಧಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವರು ವ್ಯಸನ ಅಂತ ಕರೆದಾಗ ಚಕಾರ ಎತ್ತದ ನೀವು ದಲಿತ ವಿರೋಧಿಗಳು. ನಾಗೇಂದ್ರ ಅವ್ರದ್ದು ತಪ್ಪಾಗಿದ್ರೆ ತನಿಖೆ ಆಗುತ್ತೆ, ನ್ಯಾಯಾಲಯ
ಅಪರಾಧಿ ಅಂತ ಘೋಷಣೆ ಮಾಡಿದ್ರೆ ತೆಗೆದು ಬಿಸಾಕ್ಲಿ, ನಮ್ದು ಯಾರ್ದು ಅಭ್ಯಂತರ ಇಲ್ಲ. ಆದರೆ ಇವ್ರು ಬಿಜೆಪಿಯಲ್ಲಿ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ 70% ಎಲ್ಲ ಭ್ರಷ್ಟರೇ ಇರ್ತಕ್ಕಂಥದ್ದು. ಬ್ರಿಜೇಶ್ ಭೂಷಣ್ MP ಒಬ್ಬ ಕುಸ್ತಿಪಟುಗೆ ಲೈಂಗಿಕ ಕಿರುಕುಳ ಕೊಟ್ಟು ಅವನ ರಾಜೀನಾಮೆ ಪಡೆಯೋಕೆ ಯೋಗ್ಯತೆ ಇಲ್ಲ ನಿಮಗೆ. ಬ್ರಿಜೇಶ್ ಭೂಷಣ್ ರಾಜೀನಾಮೆ ಪಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ನೀವು ರಾಜೀನಾಮೆಗಳಿಗೆಲ್ಲ ಮಾತಾಡ್ತಕ್ಕಂಥ ನೈತಿಕತೆ ಇದೆಯಾ? ಹಾಗಾಗಿ ನಾವು ಹೇಳ್ತಾ ಇದ್ದೇವೆ.